ಇರುತ್ತೆ. ಒಂದು ದಿನ ಒಂದು ಶೂಟಲ್ಲಿ ಹೀಗೆ ಕೂತಿರ್ಬೇಕಾದ್ರೆ ಒಬ್ಬ ದೊಡ್ಡ ಆ್ಯಕ್ಟ್ರು ಅವ್ರು ಬಂದು ಕೂತ್ಕೊಂಡಿರ್ತಾರೆ. ಅವ್ರ ಪಕ್ಕ ಇವರು ರಂಗನಾಯಕ ಕೂತ್ಕೊಂಡಿರ್ತಾರೆ. ಅಲ್ಲಿ ಎಂಟ್ರಿ ಆಗ್ತಾನೆ ರಂಗನಾಯಕಿಯವರ ಮಗ, ಅಂದರೆ ಆರತಿಯವ್ರ ಮಗ. ಅವನು ಬಾಂಬೆಲಿ ಇರ್ತಾನೆ. ಸೊ ಅವರ ಹಸ್ಬೆಂಡ್ ಬಂದು ಇನ್ನೊಂದು ಮದುವೆ ಮಾಡ್ಕೊಂಡಿರ್ತಾರೆ. ಸೊ ಆ ಒಂದು ಎರಡನೇ ಹೆಂಡ್ತಿನೇ ಇವನು ರಾಮಕೃಷ್ಣ ಅವರು ಈ ಪಾತ್ರದಲ್ಲಿದ್ದಾರೆ, ಮಗನ ಪಾತ್ರದಲ್ಲಿ. ಅವ್ರಿಗೆ ಗೊತ್ತೇ ಇರಲ್ಲ, ಇವ್ರ ಅಮ್ಮ ಅಂತಲೂ ಗೊತ್ತಿರಲ್ಲ, ಇವ್ರು ಯಾರು ಅಂತಲೂ ಗೊತ್ತಿರಲ್ಲ. ಅವನು ಶೂಟಿಂಗ್ ಸ್ಪಾಟಿಗೆ ಬರೋದು ಬಂದ್ಬಿಟ್ಟು ಆ ಆ್ಯಕ್ಟರ್ನ ನೋಡೋಕ್ಕೆ. ಆ್ಯಕ್ಟರ್ ಪಕ್ಕ ಇವ್ರು ಕೂತಿರ್ತಾರಲ್ಲ, ಇವರು ದೊಡ್ಡ ಆ್ಯಕ್ಟ್ರೆಸ್ ಅಲ್ವಾ, ಇವ್ರನ್ನು ಹಂಗೆ ಸುಮ್ಮನೆ ಲೈಟಾಗಿ ಮಾತಾಡಿಸಿ ಹೇಳ್ತಾನೆ. ಏನೋ ಮಾತಿನಲ್ಲಿ ರಂಗನಾಯಕಿಗೂ ಆ ಆ್ಯಕ್ಟರ್ಗೂ ಜಗಳ ಆಗ್ಬಿಡುತ್ತೆ. ನೀನಾ ನಾನು, ನನ್ನಿಂದ ನಿನ್ನಿಂದ ನಾನು, ಸರಿ ಅಂತ ಇವಳೇನು ಮಾಡಿಬಿಡ್ತಾಳೆ, ರಂಗನಾಯಕಿ ಅವ್ರ ಕಪಾಳ ಕೊಡ್ಬಿಡ್ತಾಳೆ. ಹೊಡೆದ್ಬಿಟ್ಟಿದ ತಕ್ಷಣ ಇವನು ಅವ್ರು ದೊಡ್ಡ ಫ್ಯಾನ್ ಅಲ್ವಾ, ಅವ್ನು ಹೇಳ್ತಾರೆ ನಿಮ್ಮನ್ನು ಹಿಂಗೆ ಮಾಡ್ಬಿಡ್ತೀನಿ ರೀ, ಹಂಗೆ ಮಾಡ್ಬಿಡ್ತೀನಿ ಅಂತ ಈ ಹುಡುಗ ರಂಗನಾಯಕಿ ಮೇಲೆ ಜಗಳಕ್ಕೆ ಬಂದ್ಬಿಡ್ತಾನೆ. ಅವಾಗ ಅವಳು ಹೇಳ್ತಾಳೆ, ಬಚ್ಚ ನೀನು ಏನು ಮಾಡ್ತೀಯ ಮಾಡ್ಕೋಗಲೇ, ನಿಮ್ಮ ಮುಖದ ಮೇಲೆ ಆ್ಯಸಿಡ್ ಉಯ್ತೀನಿ, ಏನು ಬೇಕಾದ್ರೂ ಉಯ್ಯೋ, ನೋಡ್ತೀನಿ ಬಿಡೋ ಅಂದ್ಬಿಟ್ಟು ಹೊಟ್ಟೋಗ್ತಾಳೆ ಇವಳು. ಆಮೇಲೆ ಅಲ್ಲಿ ಇವರು ಆರತಿಯವರ ಡ್ರೈವರು ನೋಡ್ಕೊಂಡಿರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಒಂದಿನ ರೋಡಲ್ಲಿ ಹೋಗ್ಬೇಕಾದ್ರೆ ಆ ಹುಡುಗ ಎಳ್ನೀರು ಕುಡಿತಾ ಇರ್ತಾನೆ. ಆವಾಗ ಅಂಬರೀಷ್ಗೆ ತೋರಿಸ್ತಾರೆ, ಈ ಹುಡುಗನೇ ನಿನ್ನೆ ಅಮ್ಮನಿಗೆ ಆ್ಯಸಿಡ್ ಹಾಕ್ತೀನಿ ಅಂತ ಹೇಳಿದ್ವಿ. ಆವಾಗ ಅಂಬರೀಷ್ ಹೋಗಿ ಅವನನ್ನು ಮನೆಗೆ ಕರ್ಕೊಂಬಂದು ಹೊಡಿತಾನೆ. ಬಾಪ ಅವ್ರು ತುಂಬ ಇದ್ದಾರೆ, ನಿನಗೇನೋ ಬೈದು ಬಿಟ್ರು ಅಂದ್ಬಿಟ್ಟು. ಹೌದಾ ಅಂತಾನೆ. ಹೌದು ಬಾ ಅಂದ್ಬಿಟ್ಟು ಕಾರಲ್ಲಿ ಕೂರಿಸ್ಕೊಂಡ್ಬಂದು ಮನೇಲಿ ಕರ್ಕೊಂಬಂದು ಚೆನ್ನಾಗಿ ಹೊಡಿತಾರೆ. ಆವಾಗ ಆರತಿ ಬಂದು ಯಾಕೆ ಈ ಥರ ಹೊಡಿತಾ ಇದೆ ಅಣ್ಣ, ಅದು ಬಿಡಿ ಅಣ್ಣ ಅಂತ. ಇಲ್ಲ, ಎಷ್ಟು ಕೊಬ್ಬಿದ್ರೆ ಇವನು ಈ ಥರ ಅಲ್ಲ, ಅಯ್ಯೋ ಬಿಡೋಣ, ಅವನೇ ಚಿಕ್ಕ ಹುಡುಗ ಏನಣ್ಣ, ಆಯಿತು ಕೂತ್ಕೊಳ್ಳಪ್ಪ ಅಂದ್ಬಿಟ್ಟು ಅವನ್ನ ಕೂಡಿಸಿ ಐಸ್ ಕ್ರೀಮು ಜ್ಯೂಸ್ ಎಲ್ಲ ಕೊಡ್ತಾನೆ. ಅವನು ಒಂಥರ ತುಂಬ ಜಾಲಿ ಟೈಪ್ ಹುಡುಗ, ತುಂಬ ಯಂಗ್ಸ್ಟರು, ತುಂಬ ಆ್ಯಕ್ಟಿವು, ಬಿಲಿ ಅಂತ ಇರ್ತಾನೆ ಹುಡುಗ. ಸರಿ, ಇವ್ರನ್ನ ಮಾತಾಡಿಸೋ ರೀತಿ, ಇವ್ರು ನಡ್ಕೊಳ್ಳೋ ರೀತಿ, ಆ ಒಂದು ತಾಳ್ಮೆ, ಇದೆಲ್ಲ ನೋಡಿ ಆ ಹುಡುಗನಿಗೆ ಏನೋ ಒಂದು ಆಸೆ, ಒಂದು ಇಂಟ್ರೆಸ್ಟ್. ಡೈಲಿ ಇವ್ರ ಮನೆಗೆ ಬರೋಕ್ಕೆ ಶುರು ಮಾಡ್ತಾನೆ ಅವನು. ಅವಳು ಹೇಳ್ತಾಳೆ, ಡೈಲಿ ಏನಕ್ಕಪ್ಪ ಬರ್ತಾ ಇದೆ, ಅವಳು ಬ್ಯಾಡ್ಮಿಂಟನ್ಗೆ ಹೋದರೆ ಅಲ್ಲಿ ಬಂದಿರ್ತಾನೆ, ಅಲ್ಲಿ ಕಾರಲ್ಲಿ ಕುತ್ಕೊಳ್ಳೋಕೆ ಹೋಗ್ತಾನೆ, ಅಲ್ಲಿ ಅವಳು ಬೈದು ಈಚೆ ಕಳಿಸ್ಬಿಡ್ತಾಳೆ. ಮನೆಗೆ ಬರ್ತಾನೆ, ಅವಳು ಜಾಗಿಂಗ್ ಹೋಗ್ತಿರ್ಬೇಕಾದ್ರೆ ಅಲ್ಲಿರ್ತಾನೆ, ಅವಳಿಗೆ ಅತ್ತಿ ವೈಟ್ ಮಾಡ್ತಾ ಇರ್ತಾರೆ ಅಲ್ಲಿರ್ತಾನೆ, ಶೂಟಿಂಗ್ ಇದ್ರೆ ಅಲ್ಲಿರ್ತಾನೆ. ಸೊ ಎಲ್ಲ ಕಡೆ ಬರ್ತಾ ಇರ್ತಾನೆ ಈ ಹುಡುಗ. ಬರ್ತಾ ಇವ್ರ ಮೇಲೆ ಏನೋ ಒಂದು ಅಟ್ರಾಕ್ಷನ್ ಆ ಹುಡುಗನಿಗೆ. ಸರಿ, ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಶೂಟಿಂಗ್ ಸ್ಪಾಟ್ಗೆಲ್ಲನೂ ಬರ್ತಾ ಇರ್ತಾನಲ್ವ, ಗೊತ್ತಲ್ಲ, ಒಂದು ಹುಡುಗ ಆಗಲಿ, ಒಂದು ವ್ಯಕ್ತಿ ಆಗಲಿ, ಒಂದು ಲೇಡೀಸ್ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ ಅಂತ ಹೇಳಿದರೆ ಕತೆ ಅವರು ಕಟ್ತಾರೆ. ಕೆಲವು ಕತೆಗಳು ನಿಜ ಆಗಿರುತ್ತೆ, ಕೆಲವು ಕತೆಗಳು ಕತೆಯಾಗಿ ಉಳ್ಕೊಂಬಿಡುತ್ತೆ. ಸೊ ಇಲ್ಲಿ ಆದರೆ ಆ ಕತೆಗಳಲ್ಲಿ ಒಬ್ರಿಗೆ ಇಷ್ಟ ಇರುತ್ತೆ, ಇನ್ನೊಬ್ರಿಗೆ ಆ ಪಾತ್ರನೇ ಇರಲ್ಲ. ಆದರೆ ಕತೆ ಇವರೇ ಕಟ್ಟಿ ಅವರಿಬ್ಬರಿಗೂ ಒಂದು ಮಾಡಿ ಅವ್ರನ್ನೇ ಜಾಸ್ತಿ ಮಾಡಿ ಆ ಸಂಬಂಧನೇ ನಿಜ ಮಾಡೋ ಅಂಥ ಒಂದು ಪ್ರಯತ್ನ ಈ ಜನಗಳು ಮಾಡ್ತಾರೆ. ಎಷ್ಟೋ ಈ ಥರ ಸಂಬಂಧಗಳು ನಿಜ ಆಗಿಬಿಡುತ್ತೆ, ಕೆಲವು ಸಂಬಂಧನೇ ಇರಲ್ಲ, ಸುಮ್ಮನೆ ಹೆಸರು ಹಾಳಾಗೋಗುತ್ತೆ. ಇವರು ಹೆಸರು ಹಾಳು ಮಾಡಿದ್ರಲ್ಲ ಅಂತ ಕೆಲವು ಸಂಬಂಧಗಳು ಬೆಳ್ಕೊಳ್ಳುತ್ತೆ. ಈ ಥರದ್ದೆಲ್ಲ ತುಂಬ ನಡೀತಾ ಇದೆ ಇವತ್ತಿಗೂ. ಸೊ ಅವತ್ತೇ ಅವರ ಆ ವಿಷಯನ ಪುಟ್ಟಣ್ಣ ಕಣಗಳವ್ರು ಹೇಳಿದ್ದಾರೆ. ಸೊ ಆ ಹುಡುಗ ಇವರು ರಂಗನಾಯಕಿ ಇಬ್ಬರು ತುಂಬ ಜೊತೆನೇ ಬರೋದು ಹೋಗೋದು, ಬ್ಯಾಡ್ಮಿಂಟನ್ ಆಡೋದು, ಈ ಥರ ಎಲ್ಲ ನೋಡಿ ಎಲ್ಲರೂ ಕೆಟ್ಟದಾಗಿ ಮಾತಾಡ್ತಿದ್ದಾಗ ಒಂದು ದಿನ ಅಂಬರೀಷ್ ಏನು ಮಾಡ್ತಾರೆ, ಆ ಹುಡುಗನ ಹಿಡ್ಕೊಂಡು ಚೆನ್ನಾಗಿ ಹೊಡೆದು, ಇನ್ಮೇಲೆ ನೀನು ಮನೆ ಬಾಗಿಲಿಗೆ ಬರಬಾರ್ದು, ನಿನ್ನಿಂದ ನಮ್ಮ ರಂಗನಾಯಕಿಗೆ ಮಾಲಾಗೆ ತುಂಬ ಕೆಟ್ಟ ಹೆಸರು ಬರ್ತಾಯಿದೆ, ನೀನು ಬರಬಾರ್ದು. ನಾನು ಯಾಕ್ರಿ ಬರಬಾರ್ದು, ನಾನು ಬರ್ತೀನಿ ರೀ ಅಂದ್ಬಿಟ್ಟು ಹಂಗೆ ಅವನು ಸ್ವಲ್ಪ ರಫು ಹೋಗ್ಬಿಡ್ತಾನೆ. ಸರಿ, ರಂಗನಾಯಕಿ ಹತ್ರ ಬಂದು ಅಂಬರೀಷ್ ಕೇಳ್ತಾರೆ, ಏನು ನಿನ್ನ ಪ್ರಾಬ್ಲಮ್ಮು, ಆ ಹುಡುಗ ಯಾಕೆ ಡೈಲಿ ಬರ್ತಾನೆ, ಏನು ನಡೀತಾ ಇದೆ ಇಲ್ಲಿ? ಆವಾಗ ಇವಳು ಹೇಳ್ತಾಳೆ, ನನಗೆ ಗೊತ್ತಿಲ್ಲ, ಆ ಹುಡುಗನ ಜೊತೆ ನನಗೆ ಏನು ಅಟ್ರ್ಯಾಕ್ಷನು ನನಗೆ ಗೊತ್ತಿಲ್ಲ, ಇದಕ್ಕೆ ಕೆಟ್ಟ ರಿಲೇಷನ್ಶಿಪ್ ಮಾತ್ರ ನೀನು ಕಟ್ಟಬೇಡ ಅಣ್ಣ, ಯಾರು ಹೆಂಗಾದರೂ ಕಟ್ಟಲಿ, ಅವ್ನ ಮನೆಗೆ ಬರೋದನ್ನು ಯಾರೂ ತಡಿಬೇಡಿ, ಅವ್ನು ನನ್ನ ಜೊತೆ ಇರೋದನ್ನು ಯಾರೂ ತಡಿಬೇಡಿ, ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವನು ನನ್ನ ಜೊತೆ ಇದ್ದರೆ ನನಗೆ ತುಂಬ ಖುಷಿಯಾಗಿದ್ದೀನಿ ನಾನು ಅಂದ್ಬಿಟ್ಟು ಇವಳು ಹೇಳ್ಬಿಡ್ತಾಳೆ. ಸರಿ, ಅವಾಗಿಂದ ಅವನು ಅಂಬರೀಷ್ ಕೂಡ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಲ್ಲೇನಾಗತ್ತೆ, ಇವಳು ಆ ಒಂದು ಆ್ಯಕ್ಟ್ರ್ ಜೊತೆ ಜಗಳ ಮಾಡಿರ್ತಾಳಲ್ಲ, ಆ ಆ್ಯಕ್ಟ್ರ್ ಏನು ಮಾಡ್ತಾನೆ, ಇವಳ ಜೊತೆ ಸೈನ್ ಮಾಡಿರೋಂಥ 3 ಫಿಲಮ್ನ ಕ್ಯಾನ್ಸಲ್ ಮಾಡಿಬಿಡ್ತಾನೆ. ಇವಳು ಆ ಒಂದು ರಂಗಮಂದಿರ ಕಟ್ತಾ ಇರ್ತಾಳಲ್ವ ಅವ್ರ ತಂದೆ ಹೆಸರಲ್ಲಿ, ಶಾಮಣ್ಣನ ಹೆಸರಲ್ಲಿ. ಸರಿ, ಶಾರದಾ ನಾಟಕದ ಕಂಪನಿ ಅಂತ ಅದೊಂದು ಮಾಡಬೇಕನ್ನೋದು ಅವಳಿಗೊಂದು ಡ್ರೀಮ್ ಇರುತ್ತೆ. ಇಲ್ಲೇನಾಗತ್ತೆ,
ದುಡ್ಡೆಲ್ಲ ಹಂಗೆ ಕಮ್ಮಿ ಆಗ್ತಾ ಬರುತ್ತೆ. ನಮ್ಮ ಕಲಾವಿದರ ಒಂದು ಏನಂತಾರೆ ಒಂದು ಸ್ಥಿತಿನ ನಾನು ನಿಮ್ಗೆ ಹೇಳ್ತೀನಿ. ನಮ್ಮದು ಕುದುರೆ ಹೆಂಗೆ ಓಡ್ತಾ ಇರುತ್ತೆ ಅಂದರೆ, ಯಾವತ್ತು ಕುದುರೆಗೆ ಕಾಲು ಮುರಿಯುತ್ತೆ, ಯಾವಾಗ ಕುದುರೆಗೆ ಜ್ವರ ಬರುತ್ತೆ, ಯಾವಾಗ ಆ ಕುದುರೆಗೆ ಬೆಲೆ ಇರಲ್ಲ, ಯಾವಾಗ ಆ ಕುದುರೆ ಮುದುಕ ಆಗುತ್ತೆ, ಏನೂ ಹೇಳೋಕ್ಕಾಗಲ್ಲ. ಆದರೆ ನಮ್ಮದು ನೋಡಿ ಜೀವನ, ಕಲಾವಿದರ ಜೀವನ ಹೇಗೆ ಅಂದರೆ, ಕಲೆ ಬಿಟ್ಟು ಏನೂ ಗೊತ್ತಿರಲ್ಲ ನಮಗೆ. ಸೊ ನೀವೆಲ್ಲಿವರೆಗೂ ನಮ್ಮನ್ನು ಪ್ರೀತಿಸ್ತೀರಾ, ನೀವು ಎಲ್ಲಿವರೆಗೂ ನಮ್ಮನ್ನು ಕೈ ಹಿಡಿತೀರಾ, ಅಲ್ಲಿವರೆಗೂ ನಾವು ರಾಜಾರಾಣಿ ಥರ ಬಾಳ್ತಾ ಇರ್ತೀವಿ. ಎಲ್ಲ ನಿಮ್ಮಿಂದನೇ. ಡಾಕ್ಟರ್ ರಾಜ್ಕುಮಾರ್ ಅವರು ಅದಕ್ಕೆ ತುಂಬ ಒಳ್ಳೆ ವರ್ಡ್ ಹೇಳಿದ್ದಾರೆ. ಅಭಿಮಾನಿಗಳೇ ದೇವರು. ದೇವ್ರು ತಾನೇ ವರ ಕೊಡೋದು, ದೇವ್ರು ತಾನೇ ದುಡ್ಡು ಕೊಡೋದು, ದೇವ್ರು ತಾನೇ ಎಲ್ಲ ಕೊಡೋದು. ಸೊ ಅಭಿಮಾನಿಗಳಿಗೆ ದೇವರು ಅಂತ ಹೇಳ್ಬಿಟ್ಟಿದ್ದಾರೆ. ನಾವು ಅದನ್ನೇ ಹೇಳ್ತೀವಿ, ಅದನ್ನೇ ನಾವು ನಿಮಗೆ ಧನ್ಯವಾದನೇ ಹೇಳ್ತೀವಿ. ನೀವಿದ್ದರೆ ನಾವು ಪ್ರತಿಯೊಂದು ಕಲಾವಿದನಿಗೆ ದುಡ್ಡು ಕೊಟ್ಟು ನೀವು ಟಿಕೆಟ್ ತೊಗೊಂಡು ಪಿಕ್ಚರ್ ನೋಡಿಲ್ಲ ಅಂದರೆ ಆ ಪಿಕ್ಚರೇ ಓಡೋದಿಲ್ಲ. ಸೊ ಕಲಾವಿದರ ಜುಟ್ಟು ನಿಮ್ಮ ಕೈಲಿದೆ ಅಂತ ಹೇಳಿದ್ರೆ ಅದೇನು ತಪ್ಪಾಗಲಾರದು. ಹಾಗಾಗಿ ಆ ಫಿಲಮ್ಮು ಇರಲ್ಲ ಪಾಪ, ಅವ್ರಿಗೂ ಕಷ್ಟ ಬರ್ತಾ ಇರುತ್ತೆ. ಸರಿ, ಅವಳು ಹೇಳ್ತಾಳೆ, ಯಾಕೆ ನಾವು ಮತ್ತೆ ನಾಟಕ ಸ್ಟಾರ್ಟ್ ಮಾಡಬಾರ್ದು, ಇಡೀ ದೇಶನೇ ಸುತ್ಕೊಂಬರೋಣ ಬನ್ನಿ ಅಲ್ವಾ, ಎಲ್ಲ ಕಡೆ ನಾಟಕ ಮಾಡೋಣ. ಆವಾಗ ಅಂಬರೀಷ್ ಹೇಳ್ತಾರೆ, ನಮ್ಮಪ್ಪ ಒಂದು ನಾಟಕ ಬರೆದಿದ್ರು, ಅದನ್ನು ನಾ ಪಾತ್ರ ಪಾಪ ಮಾಡಿಸೋದಕ್ಕೆ ಮುಂಚೆನೇ ಅವರು ಸತ್ತೋದ್ರು ಅಂತ. ಯಾವುದದು? ಅವರು ಹೇಳ್ತಾರೆ ಈ ಥರ ಒಂದು ನಾಟಕ ಇದೆ. ಆ ನಾಟಕದಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಗಂಡ ಹೆಂಡತಿ ಸತ್ತ ಮೇಲೆ ಚಿಕ್ಕ ಹುಡುಗಿನ ಮದುವೆ ಮಾಡ್ಕೊಂಬಂದುಬಿಡ್ತಾನೆ. ಅಂದರೆ ಆ ಹುಡುಗಿಗೆ 19 ವರ್ಷ, ಆ ಹುಡುಗಿನ ಮದುವೆ ಮಾಡ್ಕೊಂಬಂದುಬಿಡ್ತಾನೆ. ಅಷ್ಟೊತ್ತಿಗಾಗಲೇ ಇವನಿಗೆ ಒಂದು 22 ವರ್ಷದ ವಯಸ್ಸಿನ ಒಂದು ಮಗ ಇರ್ತಾನೆ. ಆದರೆ ಅವನಿಗೆ ಬೇಕಲ್ಲ ಹೆಂಡತಿ, ಅದಕ್ಕೋಸ್ಕರ ಅವ್ನು ಚಿಕ್ಕ ಹುಡುಗಿನ ಮದುವೆ ಮಾಡ್ಕೊಂಬಂದುಬಿಟ್ಟಿರ್ತಾನೆ. ಸೊ ಇವಳು ಮಲ್ತಾಯಿಗೆ ಅವ್ರ ಮಗನ ಮೇಲೆ ಆಸೆ ಬಂದುಬಿಡುತ್ತೆ, ಈ ಮುದುಕನ ಮೇಲೆ ಆಸೆ ಇರಲ್ಲ ಅವಳಿಗೆ. ಅವನ ಮಗ ಯಾವಾಗಾದ, ಇವನು ಮದುವೆ ಮಾಡ್ಕೊಂಡಿದ್ರಿಂದ ಆ ಒಂದು ಸಂಬಂಧದಲ್ಲಿ ಇವನು ಮಗ ಆಗ್ತಾನೆ. ಅದರ್ವೈಸ್ ಆ ಏಜು, ಆ ವಯಸ್ಸು ಅದಕ್ಕೆ ಗೊತ್ತಾಗಲ್ವಲ್ಲ. ಅವಳೇನು ಮಾಡ್ತಾಳೆ, ಮಗನ್ನೇ ಲವ್ ಮಾಡ್ತಾಳೆ. ಮಗನ್ನ ಲವ್ ಮಾಡಿಬಿಟ್ಟು ಮಗನ್ನ ಬಂದು ಒಂದು 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 ಅವನ್ನ ಒಂದು ಅಪ್ಕೊಳ್ಳೋದು, ಅವನ್ನ ಒಂದು ಪ್ರೀತಿಯಿಂದ ನೋಡೋದು, ಅವನ್ನ ಒಂದು ಸೆಳೆಯೋದು, ಅಟ್ರಾಕ್ಷನ್ ಮಾಡೋದು ಹೋದಾಗ ಆ ಹುಡುಗ ಅದಕ್ಕೆಲ್ಲ ಅವನ ಮನಸ್ಸು ಒಪ್ಪಲ್ಲ. ಯಾಕಂದರೆ ಅವ್ರ ತಂದೆಯವರ ಅಂದರೆ ತಾಯಿಯಾಗೇ ನೋಡ್ತಾನೆ. ಅವಳನ್ನ ತಾಯಿ ತಗೊಂಡ್ಬಿಡ್ತಾನೆ. ಅವಳಿಗೆ 18 ಇರಲಿ, 19 ಇರಲಿ, 20 ಇರಲಿ, ಆ ಹುಡುಗನಿಗೆ ನಮ್ಮಪ್ಪ ಮದುವೆ ಮಾಡ್ಕೊಂಬಂದ್ಮೇಲೆ ಅವ್ರು ನಮ್ಮಮ್ಮ, ಆ ಥರ ಅವ್ನು ಫಿಕ್ಸ್ ಆಗೋಗಿರ್ತಾನೆ. ಏನು ಮಾಡೋದು, ಈ ಪಾತ್ರಕ್ಕೆ ಯಾರು ಇಲ್ವಲ್ಲ, ಹುಡುಗ ಎಲ್ಲಿಂದ ಹುಡ್ಕೊಂಬರೋದು. ಆ ಹುಡುಗ ಇದ್ನಲ್ಲ, ಈ ಹುಡುಗ ಇಲ್ಲ, ಯಾರು ಎಲ್ಲ ಹೋದರು. ಹೌದಾ, ಸರಿ ಅಂತ ಇವ್ನು ನೋಡಿದ್ರೆ ಇವ್ನು ಮಲಗಿರ್ತಾನೆ. ಇವನಿಗೆ ಕೇಳ್ತಾರೆ, ರಾಮಕೃಷ್ಣನಿಗೆ ಕೇಳ್ತಾರೆ, ನೀನು ಮಾಡ್ತೀಯಪ್ಪ ಪಾತ್ರ? ನಾವು ಮಾಡ್ತೀನಿ. ಅವ್ರು ಅಂಬರೀಷ್ ಹೇಳ್ತಾರೆ, ಇವನಿಗೆಲ್ಲ ಬರುತ್ತೆ ಆ್ಯಕ್ಟಿಂಗು, ಬಿಡೋ ನಾನು ಮಾಡಿಸ್ತೀನಿ. ಅಯ್ಯೋ ಇವನಿಗೆ ಬರಲ್ಲ, ಸುಮ್ಮನೆ ರಾಮ ನೀನು, ಬಿಡಪ್ಪ ನಾನು ಮಾಡಿಸ್ತೀನಿ. ಅವಾಗ ಅವಳು ಹೋಗಿ ಅವನ್ನ ಹೇಳ್ತಾನೆ, ಈ ಥರ ಅಲ್ಲ, ಇದು ತುಂಬ ಚೆನ್ನಾಗಿದೆ ಇದು. ಹೌದಾ, ನನ್ನ ಪಾತ್ರ ಯಾವುದು? ನಿನ್ನ ಪಾತ್ರನೇಪ್ಪ ಅದು, ಅವ್ರ ಮಗನ ಪಾತ್ರನೇ ನೀನು. ನಿನ್ನ ಪಾತ್ರ ಯಾವುದು? ಮಲ್ತಾಯೇ ನಾನೇ ನಿನ್ನ ಲವ್ ಮಾಡೋದು. ಹೌದಾ, ನೀವು ನನ್ನ ಲವ್ ಮಾಡ್ತೀರಾ? ಹಾಗಾದರೆ ನಾನು ಮಾಡ್ತೀನಿ ರೀ. ಲವ್ ಮಾಡ್ತೀನಿ ಅಂತ ಹೇಳಿದ್ರೆ ನೀನು ಲವ್ ಮಾಡುವಾಗ ನಾನು ಬರುವಾಗ ನೀನು ತಳ್ಳಬೇಕು. ನೀನು ಲವ್ ಮಾಡ್ತೀನಿ ಅಂತ ಲವ್ ಮಾಡೋದಲ್ಲ, ಹುಚ್ಚಿನ ಥರ ನೀನು ನನ್ನ ಹತ್ರ ನಡ್ಕೋಬೇಡ, ನೀನು ಬಾ ನಡಿ ಅಂದ್ಬಿಟ್ಟೆ ಇಲ್ಲಿ ಅವಳು ಅವನಿಗೆ ಆ್ಯಕ್ಟ್ ಮಾಡೋದನ್ನು ಹೇಳ್ಕೊಡ್ತಾನೆ. ಸರಿ, ಇವನು ಅಲ್ಲಿವರೆಗೂ ಬರ್ತಾನೆ. ಎಲ್ಲಿವರೆಗೂ ಬರ್ತಾನೆ? ಅಮ್ಮ ನೀನು ಒಂದು ತಾಯಿ, ನನ್ನ ತಾಯಿನ ನಾನು ಆ ಥರ ನೋಡೋಕ್ಕಾಗಲ್ಲ ಅಮ್ಮ, ದಯವಿಟ್ಟು ನನ್ನ ಆ ಥರ ಎಲ್ಲ ನೋಡಬೇಡಮ್ಮ ಅಂತ ನೀನು ಹೇಳು, ನಾನು ಬರ್ತೀನಿ. ಅವಾಗ ಅವಳು ಹೇಳ್ತಾಳೆ, ನೋಡಪ್ಪ ನನಗೆ ನಿನ್ನ ನೋಡಿದ್ರೆ ನನ್ನ ಪ್ರೀತಿ ಬರ್ತಾ ಇದೆ, ನಾನು ನಿನ್ನ ಮೇಲೆ ತುಂಬ ಆಸೆ ಪಡ್ದೆ, ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನಾನು ನಿನ್ನ ಪ್ರೇಮಿಸ್ತಾ ಇದ್ದೀನಿ, ನನಗೆ ನೀನು ನನ್ನ ಗಂಡನ ಮಗ ಅಂತ ನನಗೆ ಅನ್ನಿಸ್ತಾ ಇಲ್ಲಪ್ಪ ಹೇಳಿದಾಗ, ನನ್ನ ದಯವಿಟ್ಟು ನನ್ನ ದ್ವೇಷಿಸ್ಬೇಡ ಅಂತ ಅವಳು ತಬ್ಕೊಂಡಾಗ ಇವನು ತಳ್ಳಬೇಕು. ಇವನು ತಳ್ಳಲ್ಲ, ಅಂತ ಇಟ್ಕೊಂಡ್ಬಿಡ್ತಾನೆ. ಯಾಕೆಂದರೆ ಅಷ್ಟೊತ್ತಿಗಾಗಲೇ ಅವನು ರಂಗನಾಯಕಿನ ಲವ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿರ್ತಾನೆ. ಅವನಿಗೆ ಗೊತ್ತಿರಲ್ಲ, ಪ್ರೀತಿ ಬಂದ್ಬಿಟ್ಟಿರುತ್ತೆ ಅವಳ ಮೇಲೆ. ಆದರೆ ಅವಳಿಗೆ ಅವನ ಜೊತೆಯಲ್ಲಿದ್ದಾಗ ಏನೋ ಒಂದು ಸಮಾಧಾನ, ಏನೋ ಒಂದು ಸಂತೋಷ, ಆ ಥರ ಒಂದು ಫೀಲ್ ಆಗ್ತಿರುತ್ತೆ ಅವಳಿಗೆ, ಹೊರತು ಅವಳಿಗೆ ವಿಷಯ ಏನು ಗೊತ್ತೇ ಇರಲ್ಲ. ಸರಿ, ಒಂದಿನ ಏನು ಮಾಡ್ತಾರೆ, ಮನೇಲಿ ಯಾರೂ ಇರಲ್ಲ. ಇವನು ಹೇಳ್ತಾನೆ, ಇವತ್ತು ನನಗೆ ಹೇಳ್ಕೊಡಿ ಆ್ಯಕ್ಟ್ ಮಾಡೋದು. ಸರಿ ಬಾಪ, ಇಲ್ಲ ಬಿಡ ಎಲ್ಲರೂ ಬರಲಿ. ಇಲ್ಲ ನೀವು ಹೇಳ್ಕೊಡಿ. ಸರಿ ಆಯ್ತು ಬಿಡಪ್ಪ ಅಂದ್ಬಿಟ್ಟು ಹೇಳ್ತಾಳೆ, ನೋಡಪ್ಪ
ನಾನು ಮಾಡಿದಾಗ ನೀನು ಚೆನ್ನಾಗಿ ಮಾಡಿ ಈ ಸಲ ಆಯಿತಾ, ಇನ್ವಾಲ್ವ್ ಆಗು. ನಾನು ತಪ್ಕೊಂಡಾಗ ನೀನು ತಳ್ಳಿಬಿಡು. ಆಯಿತು ಸರಿ ಅಂತ ಬರ್ತಾಳೆ. ಅದೇ ಡೈಲಾಗು, ಅದೇ ಸೇಮ್ ಹೇಳ್ತಾಳೆ. ಬಂದು ತಬ್ಕೋತಾಳೆ. ಅವ್ನು ನೋಡಿದ್ರೆ ಟೈಟಾಗಿ ತಬ್ಕೊಂಡು ಐ ಲವ್ ಯು ಮಾಲಾ ಅಂದ್ಬಿಡ್ತಾಳೆ. ಅಯ್ಯೋ ಪಾಪಿ ಬೇವರ್ಸಿ, ನನ್ನನ್ನು ಲವ್ ಮಾಡ್ತೀಯನೋ ನೀನು ಅಂತ ಕಪಾಳ ಕುಡಿತಾನೆ. ಅವಾಗ ಅವ್ನು ಹೇಳ್ತಾನೆ, ನೀವೇನು ಸರಿಗೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ನಿಮ್ಗೆ ಎಲ್ರಿ ಬರುತ್ತೆ ಆ್ಯಕ್ಟಿಂಗ್ ಅಂತ. ನನ್ನ ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ತೀಯನೋ, ನಾನು ಚಿಕ್ಕ ಮಗುವಿಂದಾನೇ ಆ್ಯಕ್ಟ್ ಮಾಡ್ತಾ ಇರೋಳು, ನೀವೆಲ್ರಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಕಣ್ಣು ನೋಡ್ರಿ, ಒಬ್ಬ ಕಾಮಕದಿಂದ ನೋಡ್ತಾ ಇರೋ ಕಣ್ಣೇನ್ರಿ ಇದು? ಮಮತೆಯಿಂದ ಕಣ್ಣು ನೋಡ್ತಾ ಇದ್ದೀರಿ ನನ್ನ. ನೀವು ನನ್ನ ಮಮತೆಯಿಂದ ಕಣ್ಣು ನೋಡ್ತಾ ಇದ್ರೆ ನಾನು ನಿಮ್ಮನ್ನು ಹೆಂಗ್ರಿ ಹೊಡಿಯೋಕ್ಕೆ ನನಗೆ ಮನಸ್ಸು ಬರ್ತಾ ಇದೆ, ಅದಕ್ಕೆ ರೀ ನಿಮ್ಮನ್ನು ತಬ್ಕೋತಾ ಇದ್ದೀನಿ ನಾನು ಅಂತ ಹೇಳ್ತಾನೆ. ಹೋಗೋ ಪಾಪಿ ಅಂತ ಹೇಳ್ಬಿಟ್ಟು ಎರಡು ಕಪ್ಪಾಳಕ್ಕೆ ತುಂಬ ಜೋರಾಗಿ ಕಪ್ಪಾಳಕ್ಕೆ ಹೊಡೆದು ಬೈದ್ಬಿಟ್ಟು ಕಳಿಸ್ಬಿಡ್ತಾಳೆ. ಅವನು ಹೊಟ್ಟೋಗ್ತಾನೆ. ಹೋದವನು ಅವನು ಬರೋದೇ ಇಲ್ಲ ಮನೆಗೆ. ಬಟ್ ಇವಳು ಕಾಯ್ತಾನೆ ಇರ್ತಾಳೆ, ಯಾಕೆ ಬರಲಿಲ್ಲ ಇವನು, ನಾಟಕನೂ ನಡೆಯಲ್ವಲ್ಲ ಇವನು ಬರಲಿಲ್ಲ ಅಂದರೆ. ಬಟ್ ಕಾಯ್ತಾ ಇರ್ತಾಳೆ, ಅವಳಿಗೇನೋ ಸಂಕಟ. ಬಟ್ ಇವಳು ಅದೇ ಆ ಮಗು ಅವನು ಮಗುನ ಎತ್ಕೊಂಡು ಹೋದಾಗಿಂದ ಅವಳಿಗೆ ನಿದ್ದೆ ಬರ್ತಾ ಇರಲ್ಲ. ಅವನದು ಜ್ಞಾಪಕ ಬರುತ್ತೆ, ಮಗುದು ತುಂಬ ಕರಳು ಕಿತ್ಕೊಂಡ್ಬರ್ತಾ ಇರುತ್ತೆ. ಆ ಟೈಮಲ್ಲಿ ಎರಡೆರಡು ನಿದ್ದೆ ಮಾತ್ರ ಹಾಕ್ಕೊಳ್ತಾ ಇರ್ತಾಳೆ. ಸರಿ ನಿದ್ದೆ ಮಾತ್ರ ಹಾಕ್ಕೊಳ್ಳೋದು, ನಿದ್ದೆ ಮಾಡೋದು, ನಿದ್ದೆ ಮಾತ್ರ ಸ್ವಲ್ಪ ಹಂಗೆ ಪಾಪ ಅವಳು ವೀಕ್ ಆಗ್ತಾ ಬರ್ತಾಳೆ. ಯಾವುದೋ ಒಂದು ಸನ್ಮಾನದ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಬರಬೇಕಾದ್ರೆ ಬಾಂಬೆಯಿಂದ ಇವ್ರ ಹಸ್ಬೆಂಡ್ ಬಂದಿರ್ತಾನೆ ಅಶೋಕ್. ಅವನು ಇವಳನ್ನ ನೋಡಿಬಿಟ್ಟು ಕಾರ್ ಹತ್ತೋದನ್ನು ನೋಡಿಬಿಟ್ಟು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗಿ ಅವ್ರ ಮನೆಗೆ ಬಲವಂತವಾಗಿ ಒಳಗೆ ಹೋಗಿ ಅವಳನ್ನ ಮಾತಾಡಿಸ್ತಾನೆ. ಅವಳು ಅಳ್ತಾಳೆ. ಅವಾಗ ಹೇಳ್ತಾನೆ, ನಾನು ಇನ್ನೊಂದು ಮದುವೆ ಮಾಡಿಕೊಂಡೆ, ಅವ್ರಿಗೆ 3 ಮಕ್ಕಳಿದ್ದಾರೆ ಅಂತಂದ್ಬಿಟ್ಟು. ಅಯ್ಯೋ ಹೌದಾ, ನೀವು ಯಾಕೆ ಮಾಡ್ಕೊಳ್ಳಿಲ್ಲ? ನಾನು ಮಾಡ್ಕೊಳ್ಳಿಲ್ಲ, ನನಗೆ ಬೇರೆಯವ್ರ ಮೇಲೆ ಆ ಥರ ಒಂದು ಆಸೆ ಬರಲಿಲ್ಲ. ಗಂಡಸರು ನಿಮಗೆ ಒಂದು ಸಂಗಾತಿ ಬೇಕು, ನಿಮ್ಮ ಮನಸ್ಸು ಚಂಚಲ ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ. ನಾವು ಹೆಣ್ಣು ಒಬ್ರನ್ನ ಮನಸಾರೆ ತೊಗೊಂಬಿಟ್ರೆ ಅವ್ರನ್ನ ಅಷ್ಟು ಬೇಗ ನಾವು ಈಚೆ ಅವ್ರನ್ನ ತೆಗೆಯಲ್ಲ ರೀ ಅಂತ ಹೇಳಿ ತುಂಬ ಅಳ್ತಾಳೆ. ಅವನು ತುಂಬ ಅಳ್ತಾನೆ. ನಾನು ನಿನಗೆ ತುಂಬ ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸ್ಬಿಡು ಅಂದ್ಬಿಟ್ಟು ಹೋಗ್ತಾನೆ. ಅವಾಗ ಅವಳು ಹೇಳ್ತಾಳೆ, ದಯವಿಟ್ಟು ನನ್ನೊಂದು ಕೋರಿಕೆ, ಒಂದೇ ಒಂದು ಸಲ ನನ್ನ ಮಗನ ತೋರಿಸ್ಬಿಡ್ರಿ ಅಂತ ಕೇಳ್ತಾಳೆ. ಇಲ್ಲ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಅವ್ರು ಎರಡನೇ ತಾಯಿನೇ ಅವನ ಅಮ್ಮ ಅಂತ ಬಿಟ್ಟಿದ್ದಾನೆ, ಚೆನ್ನಾಗೂ ಇದ್ದಾನೆ ಅವನು ನಾನು ಇವಾಗ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ, ನಾನು ತೋರ್ಸೋಕ್ಕಾಗಲ್ಲ. ಆಯಿತು ರೀ, ದೂರದಿಂದನೇ ನೋಡ್ರಿ, ತೋರಿಸ್ಬಿಡ್ರಿ ನನಗೆ, ನಾನು ಒಂದು ಸಲನಾದರೂ ನನ್ನ ಮಗನ ನೋಡ್ಬೇಕು ರೀ, ಪ್ಲೀಸ್ ರೀ ಅಂತ ತುಂಬ ಗೋಗರ್ದು ಅತ್ತಾಗ ಅವನು ಹೇಳ್ತಾನೆ, ಸರಿ ನಾಳೆ ನಾವು ಬಾಂಬೆಗೆ ಹೋಗ್ತಾ ಇದ್ದೀವಿ, ನೀನೊಂದು ಕೆಲಸ ಮಾಡು, ಇಂಥ ಹೋಟೆಲ್ ಅಂತ ಹೇಳ್ತೀನಿ, ಅಂಥ ಹೋಟ್ಲಿಗೆ ಬಂದುಬಿಡು, ದೂರದಿಂದ ನೀನು ನೋಡು ನಿಮ್ಮ ಮಗನ ಅಂತ. ಅಯ್ಯೋ ತುಂಬ ಥ್ಯಾಂಕ್ಸ್ ರೀ ಅಂದ್ಬಿಟ್ಟು ಬೆಳಗ್ಗೆನೇ ರೆಡಿಯಾಗಿ ತೊಡೆ ಮೇಲೆ ಆ ಒಂದು ಫೋನ್ನ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾಳೆ. ಬರುತ್ತಾ ಕಾಯ್ತಾ ಇರ್ತಾಳೆ, ಬಂದುಬಿಡುತ್ತೆ ಫೋನು. ಬರ್ತಾಯಿದ್ದೀನಿ ಪಾಪ ಒಳ್ಳೆ ಸೀರೆ ಉಟ್ಕೊಂಡು ಗ್ರ್ಯಾಂಡಾಗಿ ಓಡೋಗ್ತಾಳೆ ಹೋಟ್ಲಿಗೆ. ಅಲ್ಲೇನಾಗತ್ತೆ ಅಂದರೆ, ಇವನು ಅಷ್ಟೂ ದಿನ ಬಂದಿರಲ್ವಲ್ಲ ಇವನು ರಾಮಕೃಷ್ಣ, ಒಂದು ಸಲನಾದರೂ ಇವ್ರನ್ನ ಬಂದು ಮಾತಾಡಿಸ್ಕೊಂಡು ಹೊಟ್ಟೋಗ್ತೀವಲ್ಲ ನಾವು ಬಾಂಬೆಗೆ, ನಮ್ಮಪ್ಪ ದಿಢೀರಂತ ಬಂದುಬಿಟ್ಟವ್ರಲ್ಲ ಅಂತ ಹೇಳ್ಬಿಟ್ಟು ಇವನು ಈ ಕಡೆ ಬರ್ತಾನೆ, ಇವಳು ಅವನನ್ನು ನೋಡೋಕ್ಕೆ ಹೋಟ್ಲಿಗೆ ಹೋಗ್ತಾಳೆ. ಇಲ್ಲೇ ಇವರಿಬ್ಬರು ಮೀಟ್ ಆಗೋದಿಲ್ಲ. ಸರಿ ಅಂತ ಅಲ್ಲಿ ಹೋಟ್ಲಲ್ಲಿ ಇವನು ಸಿಗ್ತಾನೆ ಅಶೋಕು. ಅವನು ಹೇಳ್ತಾನೆ, ನೀನು ದೂರ ಕೂತ್ಕೋ, ನನ್ನ ಜೊತೆ ಕೂತ್ಕೋಬೇಡ, ಅವ್ನಿಗೆ ಯಾವುದೇ ಡೌಟ್ ಬರಬಾರ್ದು. ಆಯಿತು ನಾನು ಏನೇನು ಡಿಸ್ಟರ್ಬ್ ಇಲ್ಲಿ ಹೋಟ್ಲಲ್ಲಿ ಅವನು ಬರಲ್ಲ, ಯಾಕೆಂದರೆ ಅವನು ಇಲ್ಲಿ ಮನೆ ಹತ್ರ ಕಾಯ್ತಾ ಇರ್ತಾನೆ. ಸರ್ ಅವನೇನು ಮಾಡ್ತಾನೆ, ಇವ್ರ ಮನೆಯಿಂದ ಡೈರೆಕ್ಟು ಏರ್ಪೋರ್ಟ್ಗೆ ಹೊಟ್ಟೋಗ್ತಾನೆ. ಅಶೋಕ್ ಹೇಳ್ತಾರೆ, ಅವನು ಏರ್ಪೋರ್ಟ್ಗೆ ಬಂದುಬಿಟ್ಟಿದ್ದಾನಂತೆ, ನೀನೊಂದು ಕೆಲಸ ಮಾಡು, ನಂದು ಕಾರ್ನ ಫಾಲೋ ಮಾಡು, ನೀನು ಏರ್ಪೋರ್ಟ್ಗೆ ಬಂದುಬಿಡು, ಅಲ್ಲೇ ನೀನು ನೋಡ್ಬೋದು, ಆವಾಗ ದೂರದಿಂದ ನೀನು ನೋಡು, ಆಮೇಲೆ ನಾವು ಹೊರಟ್ಬಿಡ್ತೀವಿ ಅಂತ ಹೇಳ್ತಾನೆ. ಸರಿ ಅಂತ ಇವಳು ಅವ್ರ ಕಾರ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅಲ್ಲಿ ನೋಡಿದ್ರೆ ಇವಳು ಕರ್ಮಕ್ಕೆ ಫುಲ್ಲು ಟ್ರಾಫಿಕ್ ಜಾಮ್. ಅವ್ರ ಕಾರ್ ಪಾಸ್ ಆಗಿಬಿಡುತ್ತೆ, ಇವಳ ಕಾರು ಸ್ಟಕ್ ಆಗಿಬಿಡುತ್ತೆ, ಮೂವೇ ಆಗಲ್ಲ, ಒಂದು ಚೂರು ಮೂವ್ ಆಗಲ್ಲ. ಪಾಪ ಅವರಲ್ಲಿ ಕಾಯ್ತಾನೆ ಇರ್ತಾರೆ, ಏನಪ್ಪ ಇಲ್ಲಿ ಕೂತಿದ್ದೀವಿ, ಇರಪ್ಪ ಕೂತ್ಕೊಳ್ಳೋಣ ಇಲ್ಲಿ. ಸರಿ ಅಲ್ಲಿ ಕೂತ್ಕೊಂಡಿರ್ತಾರೆ. ಅದಾದಮೇಲೆ ಕಾಲ್ ಬರುತ್ತೆ, ಅದು ಏರ್ಪೋರ್ಟ್ರಿಂದ. ಅದಾದಮೇಲೆ ಅವರು ಫ್ಲೈಟ್ ಒಳಗೆ ಕೂತ್ಕೊಂಡ್ಬಿಡ್ತಾರೆ. ಆಮೇಲೆ ಫ್ಲೈಟು ಮೇಲೆ ಹಾರ್ತಾ ಇರುತ್ತೆ. ಇವಳು ಕಾರಿಂದ ಹಿಂಗೆ ನೋಡ್ತಾ ಇರ್ತಾಳೆ. ಇವಳದು ಮನಸ್ಸು ಚೂರಾಗಿ ಹೊಡೆದೋಗುತ್ತೆ. ನನ್ನ ಮಗನ ನೋಡಲೇ ಇಲ್ವಲ್ಲ ನಾನು, ಎಂಥ ನತದೃಷ್ಟೇ ನಾನು ಅನ್ನೋದು ಅವಳು ಫೇಸಲ್ಲಿ ಅಲ್ಲೇ ಗೊತ್ತಾಗ್ತಾ ಇರುತ್ತೆ. ಅವಳು ಅಲ್ಲೇ ಪೀಸಾಗಿ ಹೊಡೆದೋಗ್ಬಿಡ್ತಾಳೆ. ಅವಳಿಗೆ ಏನು ಮಾಡಬೇಕಂತಲೇ ಗೊತ್ತಾಗಲ್ಲ, ತೀರಾ ಬೇಜಾರಾಗ್ಬಿಡ್ತಾಳೆ. ಅದಾದಮೇಲೆ ಇವರು ಫ್ಲೈಟ್ ಒಳಗೆ ಕೂತ್ಕೋತಾರೆ. ಕೂತ್ಕೊಂಡಾಗ ಅವ್ನು ಕೇಳ್ತಾನೆ, ಅವ್ನು ಫುಲ್ಲು ಇದಾಗಿರ್ತಾನೆ, ಫುಲ್ ಆ್ಯಕ್ಟಿವ್ ಆಗಿರ್ತಾನೆ. ಏನಪ್ಪ
ಟಕ್ ಟಕ್ ಅಂದ್ಬಿಟ್ಟು ಬಂದೆ ಪಟ್ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೆಯಾ ಬಾಂಬೆಗೆ, ಏನು ಏನು ಹೇಳೇ ಇಲ್ಲ, ದಿಢೀರ್ ಅಂತ ಬಂದ್ಬಿಟ್ಟಿದ್ಯಾ, ದಿಢೀರ್ ಅಂತ ಕರ್ಕೊಂಡು ಹೋಗ್ತಾ ಇದೆಯಾ, ಏನಪ್ಪ ಮ್ಯಾಟ್ರು ಅಂತ ಕೇಳ್ತಾರೆ. ಅವಾಗ ಅವನಂತಾನೆ, ಇಲ್ಲಪ್ಪ ನಿಮ್ಗೊಂದು ಹುಡುಗಿ ನೋಡಿದ್ದೀವಿ, ಅವರು ನಾಳೆ ನಾಡ್ದಂಗೆ ಬರ್ತಾರೆ. ಹುಡುಗಿನಾ? ನೀವು ಹುಡುಗಿ ನೋಡಿದ್ದೀರಾ? ನಾನೊಂದು ಯಂಗ್ಸ್ನೇ ನೋಡಿಬಿಟ್ಟಿದ್ದೀನಿ. ಯಂಗ್ಸಾ? ಏನು ಯಂಗ್ಸು? ಹೌದು, ನಾನೊಂದು ಯಂಗ್ಸ್ನ ಲವ್ ಮಾಡಿದ್ದೀನಪ್ಪ, ತುಂಬ ಒಳ್ಳೆಯವರಪ್ಪ, ಎಂಥ ಫೇಮಸ್ ಗೊತ್ತಾ ಅವರು, ತುಂಬ ಪೊಲೈಟು, ಎಷ್ಟು ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ, ನಾನು ಮದುವೆ ಅಂತ ಆದರೆ ಅವ್ರನ್ನೇ ಆಗಿ ಅವ್ರಿಗೊಂದು ಬಾಳು ಕೊಡ್ತೀನಿ ನಾನು. ಏಯ್ ಯಾವಳವಳು ಅಂತ ಕಚಡ ಹೆಂಗ್ಸು, ಒಂದು ಹುಡುಗನ್ನ ತಲೆ ಕೆಡಿಸಿರೋಂಥ ಹೆಂಗ್ಸು. ಅಪ್ಪ ಬಾಯಿ ಮುಚ್ಚಿ, ಆ ಥರ ಎಲ್ಲ ಅವ್ರನ್ನ ಮಾತಾಡಬೇಡಿ. ನಾನು ಅವ್ರನ್ನ ಇಷ್ಟಪಟ್ಟಿರೋದು ಅವ್ರಿಗೆ ಗೊತ್ತೇ ಇಲ್ಲ ಅಪ್ಪ, ಅವ್ರು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಪಾಪ, ಯಾಕಪ್ಪ ಅವ್ರನ್ನ ಬೈತ್ಯ, ಸುಮ್ಮನೆ ಇರಪ್ಪ. ಯಾರೋ ಅವಳು ಅಂತ ಕೇಳ್ತಾನೆ. ಅವಾಗ ಇವನು ಹೇಳ್ತಾನೆ, ನೀನು ಅಂದ್ಕೊಂಡಂಗೆ ಸಾಧಾರಣ ವ್ಯಕ್ತಿ ಅಲ್ಲ ಅವರು, ಫಿಲ್ಮ್ ಆ್ಯಕ್ಟ್ರೆಸ್ ಅವರು, ದೊಡ್ಡ ದೊಡ್ಡ ಫಿಲ್ಮ್ನ ಆ್ಯಕ್ಟ್ ಮಾಡಿದ್ದಾರೆ ಗೊತ್ತಾ ನಿನಗೆ, ಅಷ್ಟು ಫೇಮಸ್ ಲೇಡಿ ಅವರು, ನಾನು ಲವ್ ಮಾಡ್ತಾ ಇರೋರು. ಯಾರು ಅವರು? ಕನ್ನಡ ಚಲನಚಿತ್ರದಲ್ಲಿ ಫೇಮಸ್ಸು ಮಾಲಾ. ಮಾಲಾ? ಯಾವ ಮಾಲಾ? ಮಾಲಾ ಅಂತಪ್ಪ, ಮಾಲಾನಾ ಅಂದ್ಬಿಟ್ಟು ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಯಾಕಪ್ಪ ಏನಪ್ಪ ಆಯಿತು ಅಂತ ಹೇಳ್ಬಿಟ್ಟು ಎಬ್ಬರಿಸಿ ಮೇಲೆ ಕೂಡಿಸ್ತಾನೆ. ಅವನು ಸೀಟಿಂದನೇ ಕೆಳಗೆ ಬಿದ್ದೋಗ್ತಾನೆ. ಲೋ ಮಾಲಾ, ನಿನ್ನ ಹೆತ್ತ ತಾಯಿ ಕಣೋ, ನಿನ್ನ ಹೆತ್ತ ತಾಯಿ ಕಣೋ, ನಾನು ಸುಳ್ಳು ಹೇಳ್ಬಿಟ್ಟೆ, ನಿಮ್ಮಮ್ಮ ಅವರಲ್ಲ ಕಣೋ, ಇವರು ಕಣೋ ನಿಮ್ಮಮ್ಮ. ಅಯ್ಯೋ ನೀನು ಎಂಥ ಗಲೀಜು ತಂದೆ ನೀನು, ಒಂದು ತಾಯಿ ಮಗನ್ನ ಬೇರೆ ಮಾಡಿ ಇವಾಗ ಏನಾಯಿತು ನೋಡಪ್ಪ, ಎಂಥ ಗಲೀಜು ನನ್ನ ಮಗ. ನಾನು ಎತ್ತ ತಾಯಿನೇ ಲವ್ ಮಾಡಿದ್ದೀನಲ್ಲಪ್ಪ, ನಾನು ಅವ್ರನ್ನ ಮದುವೆ ಮಾಡ್ಕೊಬೇಕು ಅಂತಿದ್ನಲ್ಲಪ್ಪ, ನಿನ್ನಿಂದ ಎಂಥ ಕೆಲಸ ಆಗೋಯ್ತಪ್ಪ ಅಂದ್ಬಿಟ್ಟು ಅವರಪ್ಪನ್ನೇ ಚೆನ್ನಾಗಿ ಹೊಡೆದ್ಬಿಡ್ತಾನೆ. ಅವನು ಹಂಗೆ ಸುಸ್ತಾಗಿ ಕೂತ್ಕೊಂಡ್ಬಿಡ್ತಾನೆ ಅವನು. ಸರಿ, ಫ್ಲೈಟಿಂದ ಕೆಳಗಡೆ ಇಳಿದಿದ ತಕ್ಷಣ ಬಾಂಬೆನಲ್ಲಿ ಅವ್ನು ಕೇಳ್ತಾನೆ ನೆಕ್ಸ್ಟ್ ಫ್ಲೈಟ್ ಯಾವಾಗ ಅಂತ. ಈಗ ಅವ್ನು 4:15 ಅಂತ ಫಸ್ಟು ಬುಕ್ ಮಾಡಿಕೊಂಡು ಫ್ಲೈಟ್ ಹತ್ತಿಬಿಡ್ತಾನೆ. ಅಲ್ಲಿಂದ ಓಡಿ ಬರ್ತಾನೆ. ಅಷ್ಟೊತ್ತಿಗೆ ಇಲ್ಲೇನಾಗತ್ತೆ ಅಂದರೆ, ಇವಳಿಗೇನಾಗತ್ತೆ ಅಂತ ಹೇಳಿದ್ರೆ, ಅಲ್ಲಿ ಅಟ್ಲೀಸ್ಟ್ ಅಂಬರೀಷ್ ಅವರಾದರೂ ಅವ್ರ ಅಣ್ಣನ ಥರ ಮನೇಲಿ ಇದ್ದಿದ್ರೆ ಅವ್ರಿಗೆ ಏನೋ ಒಂದು ಹೇಳ್ಕೊಳಕ್ಕಾದ್ರೂ ಒಬ್ರು ಇರ್ತಾಯಿದ್ರು. ಅವ್ರಿಗೆ ಏನಾಗೋಯ್ತು ಅಂತ ಹೇಳಿದ್ರೆ, ನೋಡು ಅವ್ರ ಹಸ್ಬೆಂಡ್ ಬಗ್ಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಅವ್ರಿಗೆ. ಈಗ ಅದು ಮನಸ್ಸು ಒಡೆದೋಯ್ತು, ಇನ್ನೊಂದು ಮದುವೆ ಮಾಡಿಕೊಂಡು ಅವ್ರಿಗೆ 3 ಮಕ್ಕಳಾಗಿದೆ ಅಂದಾಗ, ಯಾವುದೇ ಒಂದು ಹೆಣ್ಣಿಗಾಗಲಿ ಇಲ್ಲ ಒಂದು ಗಂಡಿಗಾಗಲಿ ತಾನು ಪ್ರೀತಿ ಮಾಡಿದಂಥ ಒಂದು ವ್ಯಕ್ತಿ ಇನ್ನೊಬ್ಬರಿಗೆ ತನ್ನ ಮನಸ್ಸನ್ನು ತಮ್ಮ ದೇಹವನ್ನು ಕೊಡ್ತಾರೆ ಅಂತ ಹೇಳಿದಾಗ ಅದಕ್ಕಿನ್ನ ಒಂದು ನೋವಾದ ಒಂದು ವಿಷಯ ಒಂದು ವ್ಯಕ್ತಿಗಿಲ್ಲ. ಸೊ ಅವರು ಈ ವಿಷಯದಲ್ಲೂ ಒಡೆದೋಗಿರ್ತಾಳೆ. ಮಗನ್ನ ನೋಡಿರಲ್ಲ, ಅದೊಂದು ಅಂಥ ಒಂದು ನತದೃಷ್ಟಿ ಅಂತ ಹೇಳ್ಬಿಟ್ಟು ಫುಲ್ಲು ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕ್ಕೊಂಬಿಟ್ಟು ಮಲಗಿಬಿಟ್ಟಿರ್ತಾಳೆ. ಮಲಗಿದವಳು ಎದ್ದವಳಲ್ಲ. ಇವನು ಫ್ಲೈಟ್ ಹಿಡ್ಕೊಂಡು ಮತ್ತೆ ಅದೇ ಇಮಿಡಿಯೇಟ್ ಫ್ಲೈಟ್ ಹಿಡ್ಕೊಂಡು ವಾಪಸ್ ಓಡಿ ಬರುವಾಗ ಅವ್ರ ತಾಯಿ ಸತ್ತೋಗಿರ್ತಾರೆ. ಅವಾಗ ಅಮ್ಮ ಅಂತ ಕಿರ್ಚ್ಕೊಂಡು ಓಡಿ ಬಂದು ಕಾಲು ಹಿಡ್ಕೊಂಡು, ಅಮ್ಮ ಎಂಥ ಕೆಲಸ ನಾನು ಮಾಡಿಬಿಟ್ಟೆ ಅಮ್ಮ 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 ಅಂತ ಅಳ್ತಾನೆ. ಅದು ಎಲ್ಲಿಗೆ ಮುಗಿಯುತ್ತೆ ಅಂದರೆ, ಕೊನೆವರೆಗೂ ಆ ತಾಯಿ ಮಗನ್ನ ನೋಡೋದೇ ಇಲ್ಲ, ಸತ್ತೋಗ್ಬಿಡ್ತಾನೆ. ಇವನು ಬಂದು ಒಂದು ತಾಯಿ ಅವ್ನು ಹೇಳ್ಬಿಟ್ಟು ಬರ್ತಾನೆ, ನಮ್ಮ ಅಮ್ಮನ ಕಾಲು ತೊಳ್ಕೊಂಡು ನಾನು ಅವ್ರ ಜೊತೆನೇ ಇದ್ಬಿಡ್ತೀನಿ, ನಾನು ನಿನ್ನ ಮುಖನೂ ನಾನು ನಿನ್ನ ಮೇಲೆ ನೋಡೋಣ ಅಂತ. ಆ ಒಂದು ಭಾಗ್ಯನಾದರೂ ಅವಳು ಮಾಡ್ಕೋಬೋದಾಗಿತ್ತು. ಅದು ನೋಡಿ, ಹಣೆ ಬರ, ನತದೃಷ್ಟೆ, ಕರ್ಮ ಅನ್ನೋದು ಯಾರೂ ಬಿಡಲ್ಲ. ಇದಕ್ಕೆ ಎಲ್ಲರೂ ಸಾಕ್ಷಿ ಇರ್ತೀವಿ ನಾವು. ಕೆಲವು ಸಲ ನಾವು ಮಾಡದೇ ಇರೋ ತಪ್ಪುಗಳಿಗೆ ನಾವು ಹೊಣೆ ಆಗಿರ್ತೀವಿ. ಕೆಲವು ಸಲ ಏನೇನೋ ಕಷ್ಟಗಳನ್ನ ನಾವು ಫೇಸ್ ಮಾಡ್ತೀವಿ. ಅದೆಲ್ಲ ಬೇರೆ ಏನೂ ಅಲ್ಲ. ಎಷ್ಟೋ ನೋವು ಮನಸ್ಸನ್ನ ಹಿಂಡಿ ಹುಲ್ಲು ಬಿಸಾಕ್ತಿರುತ್ತೆ. ಯಾವುದೇ ಸಂಬಂಧದಿಂದ ನಿಜವಾದ ಒಂದು ಪ್ರೀತಿ ನಮಗೆ ಸಿಗ್ತಾ ಇರಲ್ಲ. ಅದೆಲ್ಲ ಬೇರೆ ಏನೂ ಅಲ್ಲ, ನಮ್ಮ ಕರ್ಮಗಳು, ಹಿಂದಿನ ಜನ್ಮದ ಕರ್ಮಗಳು ಎಲ್ಲ. ಇಲ್ಲೇ ನಾವು ಆಗಲ್ಲ ಅಂದರೂ ಇಲ್ಲ, ಆಗತ್ತೆ ಅಂದರೂ ಇಲ್ಲ, ಎಲ್ಲ ಇಲ್ಲೇ ಅನುಭವಿಸಿ ಹೋಗಬೇಕು. ಸೊ ರಂಗನಾಯಕಿಯ ಒಂದು ಜೀವನ ಈ ಥರ ಎಂಡಾಗತ್ತೆ. ಬಟ್ ತುಂಬ 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 ಚೆನ್ನಾಗೇ ಡೈರೆಕ್ಟ್ ಮಾಡಿದ್ದಾರೆ. ಆ ಪಾತ್ರಗಳಲ್ಲಿ ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಏನು ಹೇಳೋಕ್ಕಾಗಲ್ಲ. ಆರತಿ ಅವ್ರ ಬಗ್ಗೆ ಅಂತೂ ಮಾತಾಡೋಕ್ಕೆ ಆಗಲ್ಲ. ಆಮೇಲೆ ರಾಮಕೃಷ್ಣ ಅವ್ರ ಬಗ್ಗೆ ಕೂಡ ಮಾತಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗೇ ಅಭಿನಯ ಮಾಡಿದ್ದಾರೆ. ಅಂಬರೀಷ್ ಅವರು ಇಷ್ಟು ಸಾಫ್ಟಾಗೆ ಕೂಡ
ಆ್ಯಕ್ಟ್ ಮಾಡ್ತಾರಾ ಅನ್ನೋದನ್ನು ನಾವು ಈ ಒಂದು ಸಿನಿಮಾದಲ್ಲಿ ನೋಡ್ಬೋದು. ರಂಗನಾಯಕಿಗೆ ಒಂದು ದೊಡ್ಡ ನಮಸ್ಕಾರ ಮತ್ತು ನಮ್ಮ ನಿರ್ದೇಶಕರಾದ ಪುಟ್ಟಣ್ಣ ಕಣಗಾಲ್ ಅವ್ರಿಗೆ ನನ್ನ ಸೆಲ್ಯೂಟು. ನಿಜವಾಗ್ಲೂ ಹೇಳಿದ್ನಲ್ಲ, ಇಂಥವ್ರು ಮತ್ತೆ ಹುಟ್ಟಿ ಬರಲಿ ಅಂತ ಹೇಳ್ತಾ ಈ ದಿನದ ಈ ಒಂದು ಕಥೆನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಅದೇ ಎಲ್ಲ ವೀಡಿಯೋಲ್ಲೂ ಹೇಳ್ತೀನಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.